ಈ ವಿಡಿಯೋದಲ್ಲಿ ನಾನು ನಿಮಗೆ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಇದನ್ನು ರಿಪೋರ್ಟೆಡ್ ಸ್ಪೀಚ್ ಅಂತಾನು ಕರಿತೀವಿ. ರಿಪೋರ್ಟೆಡ್ ಸ್ಪೀಚ್ ಅಂದರೆ ಏನು, ಎಕ್ಸಾಮ್ನಲ್ಲಿ ಸರಿಯಾಗಿ ಹೇಗೆ ಬರೀಬೇಕು, ಈಸಿ ಟ್ರಿಕ್ ಜೊತೆ ಮತ್ತು WH ವರ್ಡ್ಸನ್ನು ಹೇಗೆ ಸರಿಯಾಗಿ ಯೂಸ್ ಮಾಡಬೇಕು ಅನ್ನೋದನ್ನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಡೈರೆಕ್ಟ್ ಸ್ಪೀಚ್ ಅಂದರೆ ಒಬ್ಬ ವ್ಯಕ್ತಿ ಹೇಳಿದ ಮಾತುಗಳನ್ನು ಅವರು ಹೇಳಿದ ಹಾಗೆ ಯಾವುದೇ ಬದಲಾವಣೆ ಮಾಡದೆ ಹೇಳುವುದನ್ನು ಡೈರೆಕ್ಟ್ ಸ್ಪೀಚ್ ಅಂತ ಕರಿತೀವಿ. ಡೈರೆಕ್ಟ್ ಸ್ಪೀಚ್ ಬರೆಯುವಾಗ ಇನ್ವರ್ಟೆಡ್ ಕಾಮಾ ಬಳಸ್ತೀವಿ. ಇಂಡೈರೆಕ್ಟ್ ಸ್ಪೀಚ್ ಅಂದರೆ ಒಬ್ಬ ವ್ಯಕ್ತಿ ಹೇಳಿದ ಮಾತನ್ನು ಅದೇ ರೀತಿ ರಿಪೀಟ್ ಮಾಡದೆ ಗ್ರಾಮರ್ ಚೇಂಜ್ ಮಾಡಿ ನಮ್ಮ ಓನ್ ವರ್ಡ್ಸ್ನಲ್ಲಿ ಹೇಳುವುದನ್ನು ಇಂಡೈರೆಕ್ಟ್ ಸ್ಪೀಚ್ ಅಂತ ಕರೀತಾರೆ. ಇಂಡೈರೆಕ್ಟ್ ಸ್ಪೀಚ್ ಬರೆಯುವಾಗ ಇನ್ವರ್ಟೆಡ್ ಕಾಮಾ ಬಳಸೋದಿಲ್ಲ. ಟೆನ್ಸ್, ಪ್ರೊನೌನ್, ಟೈಮ್ ವರ್ಡ್ಸ್ ಚೇಂಜ್ ಆಗುತ್ತೆ. ಎಕ್ಸಾಂಪಲ್, ಡೈರೆಕ್ಟ್ ಸ್ಪೀಚ್ ರಾಮು ಸೇಡ್ ಐ ಆಮ್ ಗೋಯಿಂಗ್ ಟು ಸ್ಕೂಲ್. ಇಂಡೈರೆಕ್ಟ್ ಸ್ಪೀಚ್ ರಾಮು ಸೇಡ್ ದ್ಯಾಟ್ ಹಿ ವಾಸ್ ಗೋಯಿಂಗ್ ಟು ಸ್ಕೂಲ್. ಟೆನ್ಸ್ ಚೇಂಜ್ ಆಗುತ್ತೆ ಮತ್ತೆ ದ್ಯಾಟ್ ಸೇರಿಸಬೇಕು. ಡೈರೆಕ್ಟ್ ಸ್ಪೀಚ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇತ್ತು ಅಂದರೆ ಇಂಡೈರೆಕ್ಟ್ ಸ್ಪೀಚ್ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಇರುತ್ತೆ. ಪ್ರೆಸೆಂಟ್ ಕಂಟಿನ್ಯೂಸ್, ಪಾಸ್ಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. Yesterday, the previous day or the day before. Tonight, that night. Today, that day. Tomorrow, the next day or the following day. Now, then, just now, just then. Ago, before, last night, the previous night. Raju said to me, I go to school. Raju said to me, ಇದು ರಿಪೋರ್ಟಿಂಗ್ ವರ್ಬ್ ಅಂದರೆ ಇನ್ವರ್ಟೆಡ್ ಕಾಮಾಗಿಂತ ಮುಂಚೆ ಇರೋದು. ಐ ಗೋ ಟು ಸ್ಕೂಲ್ ಇದು ರಿಪೋರ್ಟೆಡ್ ಸ್ಪೀಚ್. ಡೈರೆಕ್ಟ್ ಸ್ಪೀಚ್ ರಾಜು ಸೆಡ್ ಟು ಮೀ ಐ ಗೋ ಟು ಸ್ಕೂಲ್. ಇಲ್ಲಿ ಫಸ್ಟ್ ರಿಪೋರ್ಟಿಂಗ್ ವರ್ಬ್ ಚೇಂಜ್ ಮಾಡಿ ರಾಜು ಟೋಲ್ಡ್ ಮೀ ದ್ಯಾಟ್. ಆಮೇಲೆ ರಿಪೋರ್ಟೆಡ್ ಸ್ಪೀಚ್ ಐ ಗೋ ಟು ಸ್ಕೂಲ್ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ದಲ್ಲಿ ಇದೆ. ಇದನ್ನು ಸಿಂಪಲ್ ಪಾಸ್ಟ್ ಟೆನ್ಸ್ದಲ್ಲಿ ಚೇಂಜ್ ಮಾಡಬೇಕು. ಹಿ ವೆಂಟ್ ಟು ಸ್ಕೂಲ್. ರಾಜು ಟೋಲ್ಡ್ ಮೀ ದ್ಯಾಟ್ he went to school. She said I am hungry. ಇಲ್ಲಿ she told ಅಂತ ಬರಲ್ಲ. ಯಾಕೆ ಅಂದರೆ ಇಲ್ಲಿ ಸ್ಪೀಕರ್ ಒಬ್ಬರೇ ಇದ್ದಾರೆ, ಅದಕ್ಕೆ she said ಅಂತ ಬರಿಬೇಕು. ಸ್ಪೀಕರ್ ಇಬ್ಬರು ಇದ್ದರೆ ಅಷ್ಟೇ ಟೋಲ್ಡ್ ಅಂತ ಬರುತ್ತೆ. she said I am hungry. I am hungry ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇದೆ. ಇದನ್ನು ಯಾವ ಟೆನ್ಸಲ್ಲಿ ಚೇಂಜ್ ಮಾಡಬೇಕು ಹೇಳಿ? ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ದಲ್ಲಿ ಚೇಂಜ್ ಮಾಡಬೇಕು. She said that she was hungry. ಇಂಡೈರೆಕ್ಟ್ ಸ್ಪೀಚ್ ಏನು ಚೇಂಜ್ ಆಯಿತು ನೋಡಿ. ಇಂಡೈರೆಕ್ಟ್ ಸ್ಪೀಚ್ ಮಾಡುವಾಗ ದ್ಯಾಟ್ ಸೇರಿಸಬೇಕು. ಮತ್ತು ಐ ಶಿ ಆಗಿದೆ, ಆಮ್ ವಾಸ್ ಆಗಿದೆ, ಅಂದರೆ ಟೆನ್ಸ್ ಚೇಂಜ್ ಆಗಿದೆ. ಕಿರಣ್ ಸೈಡ್ ಟು ರಮೇಶ್ ಐ ಹ್ಯಾವ್ ಡ್ರಂಕ್ ವಾಟರ್. ಸ್ಪೀಕರ್ ಇಬ್ಬರು ಇದ್ದಾರೆ, ಅದಕ್ಕೆ ಟೋಲ್ಡ್ ಅಂತ ಬರುತ್ತೆ. ಐ ಹ್ಯಾವ್ ಡ್ರಂಕ್ ವಾಟರ್ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದೆ. ಇದನ್ನು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಚೇಂಜ್ ಮಾಡಬೇಕು. ಕಿರಣ್ ಟೋಲ್ಡ್ ರಮೇಶ್ ದ್ಯಾಟ್ ಹಿ ಹ್ಯಾಡ್ ಡ್ರಂಕ್ ವಾಟರ್. ನಿಮಗೆ ಟೆನ್ಸ್ ಅಂದರೆ ಏನಂತ ಗೊತ್ತಿಲ್ಲ ಅಂದರೆ ನನ್ನ ಚಾನಲಲ್ಲಿ ಹೋಗಿ ಟೆನ್ಸ್ ಕಲ್ಕೊಂಡು ಬನ್ನಿ, ಆವಾಗ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನವೀನ್ ಸೇಡ್ ಐ ಹ್ಯಾವ್ ಬಿನ್ ಪ್ಲೇಯಿಂಗ್ ಫುಟ್ಬಾಲ್. ಐ ಹ್ಯಾವ್ ಬಿನ್ ಪ್ಲೇಯಿಂಗ್ ಫುಟ್ಬಾಲ್ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಇದೆ. ಇದನ್ನು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಚೇಂಜ್ ಮಾಡಬೇಕು. ನವೀನ್ ಸೇಡ್ ದ್ಯಾಟ್ ಹಿ ಹ್ಯಾಡ್ ಬಿನ್ ಪ್ಲೇಯಿಂಗ್ ಫುಟ್ಬಾಲ್. She said I am happy today. ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ದಲ್ಲಿ ಇದೆ. She said that she was happy that day. Today that day ಆಗತ್ತೆ. He said to me I have finished. He told me that he had finished. ಇಲ್ಲಿ ಸಬ್ಜೆಕ್ಟ್ ಎರಡು ಇವೆ, he ಮತ್ತು me, ಅದಕ್ಕೆ ಟೋಲ್ಡ್ ಅಂತ ಬಂದಿದೆ. ರೋಹಿತ್ said I have been working hard. ರೋಹಿತ್ said that he had been working hard. Ramesh said to Suresh, I have been studying. Ramesh told to Suresh that he had been studying. Rahul said Anita has played cricket. Rahul said that Anita had played cricket. Anjali said, I can finish this now. Anjali said that she could finish that then. Can could ಆಗಿದೆ, this that ಆಗಿದೆ, now then ಆಗಿದೆ. ಡೈರೆಕ್ಟ್ ಸ್ಪೀಚ್ ಇಂಟರೋಗೇಟಿವ್ ಸೆಂಟೆನ್ಸ್ ಬಂದಾಗ ಹೇಗೆ ಇಂಡೈರೆಕ್ಟ್ ಸ್ಪೀಚ್ ಮಾಡೋದಂತ ನೋಡಿ.
ರಾಹುಲ್ ಸೆಡ್ ಟು ಮೀನಾ, ಆರ್ ಯು ರೆಡಿ? ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಇದೆ. ಆದರೆ ಇಂಟರೋಗೇಟಿವ್ ಅಂದರೆ ಫಸ್ಟ್ ಹೆಲ್ಪಿಂಗ್ ವರ್ಬ್ ಬಂದರೆ ಎಸ್ ಆರ್ ನೋ ಟೈಪ್ ಇರುತ್ತೆ. ಇದು ಸ್ವಲ್ಪ ಡಿಫ್ರೆಂಟ್ ಇದೆ ನೋಡಿ. ರಾಹುಲ್ ಸೆಡ್ ಆರ್ ರಾಹುಲ್ ಟೋಲ್ಡ್ ಅಂತ ಬರಲ್ಲ. ಯಾಕೆ ಅಂದರೆ ಇಲ್ಲಿ ಕ್ವಶನ್ ಕೇಳಿದ್ದಾರೆ, ಅದಕ್ಕೆ ಆಸ್ಕ್ಡ್ ಅಂತ ಬರುತ್ತೆ. ಮತ್ತೆ ಇಲ್ಲಿ ದ್ಯಾಟ್ ಕೂಡ ಬರಲ್ಲ. ಇಫ್ ಅಥವಾ ವೆದರ್ ಯಾವುದಾದರೊಂದು ಯೂಸ್ ಮಾಡಿ. ರಾಹುಲ್ ಆಸ್ಕ್ಡ್ ಮೀನಾ ಇಫ್ ಶಿ ವಾಸ್ ರೆಡಿ. ಅಮಿತ್ ಸೆಡ್ ಟು ರೀನಾ ವೇರ್ ಆರ್ ಯು ಗೋಯಿಂಗ್. ಇದು ಕೂಡ ಎಸ್ ಆರ್ ನೋ ಟೈಪ್ ಇದೆ, ಬಟ್ WH ಇದೆ. WH ಇದ್ರೆ ದ್ಯಾಟ್, ಇಫ್ ಆರ್ ವೆದರ್ ಬರಲ್ಲ, ವೇರ್ ಅಂತಾನೆ ಬರಿಬೇಕು. ಅಮಿತ್ ಆಸ್ಕ್ಡ್ ರೀನಾ ವೇರ್ ಶಿ ವಾಸ್ ಗೋಯಿಂಗ್. WH ಕ್ವೆಶನ್ ಅನ್ನು ಇಂಡೈರೆಕ್ಟ್ ಸ್ಪೀಚ್ ಮಾಡುವಾಗ ಇಂಟರೋಗೇಟಿವ್ ಸೆಂಟೆನ್ಸ್ ಕ್ವಶನ್ ಫಾರ್ಮ್ನಲ್ಲಿ ಬರೆಯಬಾರದು. ಅದನ್ನು ಸ್ಟೇಟ್ಮೆಂಟ್ ಸೆಂಟೆನ್ಸ್ ಪಾಸಿಟಿವ್ ಫಾರ್ಮ್ಗೆ ಕನ್ವರ್ಟ್ ಮಾಡಬೇಕು. ಅಮಿತ್ ಆಸ್ಕ್ಡ್ ರೀನಾ ವೇರ್ ವರ್ ಯು ಗೋಯಿಂಗ್ ಅಂತ ಮಾಡಬಾರ್ದು, ಇದು ರಾಂಗ್. ಕಿರಣ್ ಸೆಡ್ ಟು ರವಿ ಪ್ಲೀಸ್ ವೇಟ್ ಫಾರ್ ಮೀ. ಪ್ಲೀಸ್ ಇದ್ದರೆ ಅದು ರಿಕ್ವೆಸ್ಟ್ ಸೆಂಟೆನ್ಸ್. ಕಿರಣ್ ಸೆಡ್ ಆರ್ ಕಿರಣ್ ಆಸ್ಕ್ಡ್ ಅಂತ ಬರೋದಿಲ್ಲ. ಯಾಕೆ ಅಂದರೆ ಇದು ರಿಕ್ವೆಸ್ಟ್ ಸೆಂಟೆನ್ಸ್, ಅದಕ್ಕೆ ಕಿರಣ್ ರಿಕ್ವೆಸ್ಟೆಡ್ ಅಂತ ಬರುತ್ತೆ. ಕಿರಣ್ ಸೆಡ್ ಟು ರವಿ ಪ್ಲೀಸ್ ವೇಟ್ ಫಾರ್ ಮೀ. ಕಿರಣ್ ರಿಕ್ವೆಸ್ಟೆಡ್ ರವಿ ಟು ವೇಟ್ ಫಾರ್ ಹಿಮ್. ರಿಕ್ವೆಸ್ಟ್ ಸೆಂಟೆನ್ಸ್ ಇಂಡೈರೆಕ್ಟ್ ಸ್ಪೀಚ್ ಮಾಡುವಾಗ ಟು ಯೂಸ್ ಮಾಡಬೇಕು, ದ್ಯಾಟ್ ವೇರ್ ಯೂಸ್ ಮಾಡಬಾರ್ದು. ಮತ್ತೆ ಪ್ಲೀಸ್ ಅರ್ಥ ಆಲ್ರೆಡಿ ರಿಕ್ವೆಸ್ಟೆಡ್ ವರ್ಡ್ನಲ್ಲಿ ಇದೆ, ಅದಕ್ಕೆ ಇಂಡೈರೆಕ್ಟ್ ಸ್ಪೀಚ್ನಲ್ಲಿ ಮತ್ತೆ ಪ್ಲೀಸ್ ಯೂಸ್ ಮಾಡಲ್ಲ. ನೀವು ಇವುಗಳನ್ನು ಇಂಡೈರೆಕ್ಟ್ ಸ್ಪೀಚ್ ಮಾಡಿ. ರವಿ ಸೆಡ್ ಐ ಪ್ಲೇ ಕ್ರಿಕೆಟ್. ಅಂಜಲಿ ಸೆಡ್ ಟು ಮೀ ಡು ಯು ಲೈಕ್ ಟೀ. ರವಿ ಸೆಡ್ ಐ ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್. ಸೀತಾ ಸೆಡ್ ಟು ರಾಜು ವೇರ್ ಡು ಯು ಲಿವ್. ಈ ವಿಡಿಯೋ ಇನ್ನೊಂದು ಸಾರಿ ನೋಡಿ, ಚೆನ್ನಾಗಿ ನೋಟ್ಸ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.